ಮಲೆನಾಡ್ ಆಗಿರೋದ್ರಿಂದ ಡಬ್ಬಿಂಗ್ ಹೋದಾಗ ಏನಂದ್ರು ಅಂದ್ರೆ ಫುಲ್ ಹೆಸರು ಏನು ಅಂತ ಹೇಳ್ಬಿಟ್ಟು ಇಷ್ಟೇ ಬಟ್ಟೆ ಹಾಕ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಟೈಮ್ ಆದ್ಮೇಲೆ ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ವಿಡಿಯೋಸ್ ಮಾಡೋದು ಬಿಟ್ಟಿದೆ ಬಿಕಾಸ್ ಸ್ವಲ್ಪ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಎರಡನ್ನೂ ಮ್ಯಾನೇಜ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ QA ಹಾಕಿದ್ದೆ, ಎಲ್ರು ಕೇಳಿದ್ರಿ ಕ್ವೆಶನ್ಸ್ನ. ಆಮೇಲೆ ತುಂಬಾ ಜನ ಯೂಟ್ಯೂಬ್ ವ್ಲಾಗ್ಸ್ ಮಾಡಿ ಅಂತ ಕೇಳಿದ್ರಿ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಮಾಡೋಣ ವ್ಲಾಗ್ಸ್ನ ಅಂತ ಹೇಳ್ಬಿಟ್ಟು. ಬಟ್ ಡೈಲಿ ವ್ಲಾಗ್ಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ವೀಕ್ಲಿ 2 ವಿಡಿಯೋಸ್ ಹಾಕ್ಬೇಕು ಅಂತ ಇದ್ದೀನಿ. ನೋಡುವ ಎಂತಾಗುತ್ತೆ ಅಂತ. ತುಂಬಾ ಕ್ವೆಶನ್ಸ್ ಬಂದಿದೆ. ಬಟ್ ಖುಷಿ ಏನಪ್ಪಾ ಅಂದ್ರೆ ತುಂಬಾ ವ್ಯಾಲಿಡ್ ಕ್ವೆಶನ್ಸ್ ನ ಕೇಳಿದ್ದೀರಾ. ಅದು ನಂಗೆ ಸಖತ್ ಖುಷಿ ಕೊಡುತ್ತೆ. ಸೊ ಕ್ವೆಶನ್ಸ್ ಕೇಳಿ ಅಂತ ಏನಾದ್ರು ಹಾಕಿದಾಗ ಕೆಲವು ಕಡೆ ಕೆಟ್ಟದಾಗೆಲ್ಲ ಕೇಳೋರು ಇರ್ತಾರೆ. ಬಟ್ ನನ್ನ QA ನಲ್ಲಿ ಯಾವತ್ತೂ ಆ ತರ ಕೆಟ್ಟದಾಗ ಕೇಳಿಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು. ನನಗೆ ತುಂಬಾ ಎಜುಕೇಟೆಡ್ ಫಾಲೋವರ್ಸ್ ಇದ್ದಾರೆ ಅನ್ನೋ ಖುಷಿ ಇದೆ ನಂಗೆ. ಸೊ ಸ್ಟಾರ್ಟ್ ಮಾಡೋಣ. ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತೆ ಮಾತಾಡಿದ್ದು. ಫಸ್ಟ್ ಕ್ವೆಶನ್ ನಂಗೆ ತುಂಬಾ ಇಷ್ಟ ಆಗಿರೋ ಕ್ವೆಶನ್, ತುಂಬಾ ವ್ಯಾಲಿಡ್ ಕ್ವೆಶನ್ ನ ತಗೊಂತಾ ಇದ್ದೀನಿ. ಪಲ್ಲವಿ ಅಭಿಷೇಕ್ ಅವರು ಕೇಳಿದ್ದಾರೆ, ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಕ್ರಿಯೇಟಿಂಗ್ ಕಾಂಟೆಂಟ್ ಅಂತ. ಆಕ್ಚುಲಿ ನಿಜವಾಗ್ಲೂ ಇನ್ಸ್ಪೈರ್ ಆಗಕ್ಕೆ ಕೆಲವೊಂದು ಇನ್ಸಿಡೆಂಟ್ ಕೂಡ ಕಾರಣ. ಯಾಕಂದ್ರೆ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದೆ. ನಿಮಗ್ ಗೊತ್ತಿಲ್ಲ ನಂಗೆ. ಅವಾಗ ನಾನೊಂದು ಡಬ್ಬಿಂಗಿಗೆ ಹೋಗಿದ್ದೆ. ಇದು ಸ್ವಲ್ಪ ಎಮೋಷ್ನಲ್ ಇರುತ್ತೆ, ಏನೋ ಅಂದ್ಕೊಂಬೇಡಿ. ಸ್ವಲ್ಪ ನಂಗೆ ಈಗೋನು ಜಾಸ್ತಿ ಹರ್ಟ್ ಆಗಿತ್ತು ಅವತ್ತಲ್ಲಿ. ಡಬ್ಬಿಂಗಿಗೆ ಹೋದಾಗ ಏನಂದ್ರು ಅಂದ್ರೆ, ನಂದು ಅದ್ರಲ್ಲಿ 2 ಡೈಲಾಗ್ ಇದ್ದಿದ್ದು, ಜಾಸ್ತಿ ಇರ್ಲಿಲ್ಲ. ನನ್ನ ಸ್ಕ್ರೀನ್ ಎಲ್ಲ ಜಾಸ್ತಿ ಇರ್ಲಿಲ್ಲ, ಒಂದು 2 ಮಿನಿಟ್ಸ್ ಇತ್ತು ಅನ್ಸುತ್ತೆ, ಅಷ್ಟೇ ಇದ್ದಿದ್ದು. ಸೊ ಆಯ್ತು ಅಂತ ಹೇಳ್ಬಿಟ್ಟು ಡಬ್ಬಿಂಗಿಗೆ ಹೋಗಿದ್ದೆ. ನಾನು ಡಬ್ಬಿಂಗ್ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿದ್ದೆ ಅವತ್ತಲ್ಲಿ. ಅವಾಗ ಏನಾಯ್ತು ಅಂದ್ರೆ, ಅವರು ಡಬ್ಬಿಂಗ್ ಮುಗಿಸ್ಬಿಟ್ಟು ಹೊರಗಡೆ ಬಂದು, ಸರ್ ನಾನು ಹೋಗ್ತೀನಿ ಅಂತ ಹೇಳ್ದೆ. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ಕೆ ಅಂತ ಹೇಳ್ದೆ ನಾನು. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ಕೆ ಅಂದಾಗ ಸರಿ ಅಮ್ಮ ಅಂತ ಹೇಳ್ಬೋದಿತ್ತು ಅವರು. ಬಟ್ ಅವರಿಗೆ ಸ್ವಲ್ಪ ಈಗೋ ಜಾಸ್ತಿ ಇತ್ತು ಏನೋ ಗೊತ್ತಿಲ್ಲ. ನಾವು ಜಡ್ಜ್ ಮಾಡಕ್ ಆಗಲ್ಲ, ಎಲ್ಲ ಮನುಷ್ಯರು ಒಬ್ರೊಬ್ರು ಒಂದೊಂದ್ ತರ ಇರ್ತಾರೆ. ಸೊ ಅವಾಗ ಅವ್ರೇನ್ ಹೇಳಿದ್ರು ಅಂದ್ರೆ, ಥ್ಯಾಂಕ್ ಯು ಒಂದ್ ಡೈಲಾಗ್ ಹೇಳಕ್ಕೆ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದಿದ್ಕೆ ಅಂದ್ರು. ಸೊ ಅವಾಗ ಸಖತ್ ಹರ್ಟ್ ಆಯ್ತು. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ನೀವ್ ಯಾವತ್ತೂ ಡಬ್ಬಿಂಗ್ ಮಾಡಿಲ್ವಾ, ನಿಮ್ಗ್ ಡಬ್ಬಿಂಗ್ ಬರಲ್ವಾ? ಅದು ಒಂಥರ ಮನ್ಸಿಗೆ ಸಖತ್ ನಾಟ ತರ ಇತ್ತು, ಅದನ್ನ ಹೇಳಕ್ಕೆ ಬರಲ್ಲ ನಂಗೆ. ಸೊ ಅವಾಗ ಏನನ್ಸ್ತು ಅಂದ್ರೆ, ನನ್ನ ಟ್ಯಾಲೆಂಟ್ ನ ಶೋಕೇಸ್ ಮಾಡಕ್ಕೆ ನಾನು ಯಾವಾಗ್ಲೂ ಬೇರೆಯವ್ರ ಹತ್ರನೇ ಕೇಳ್ಬೇಕಾ? ಬೇರೆಯವ್ರನ್ನ ಎಷ್ಟಂತ ಬಿಗ್ ಮಾಡಕ್ಕಾಗತ್ತೆ? ನಾನು ತುಂಬಾ ಆಡಿಷನ್ಸ್ ಕೊಟ್ಟಿದ್ದೀನಿ, ತುಂಬಾ ದೊಡ್ಡ ಡೈರೆಕ್ಟರ್ಗಳನ್ನ ಮೀಟ್ ಮಾಡಿದೀನಿ ಇದೇ ಸಲುವಾಗಿ. ಆಪರ್ಚುನಿಟಿ ಸಿಗ್ತಾ ಇತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಗೊತ್ತಿರುತ್ತಲ್ಲ ಇಂಡಸ್ಟ್ರಿ ಹೆಂಗಿರುತ್ತೆ ಅಂತ. ಅದು ನಂಗೆ ಹರ್ಟ್ ಆಯ್ತು. ಆತರ ಹೋಗಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಸೊ ನನ್ನ ಕಲೆನ, ನನ್ನ ಟ್ಯಾಲೆಂಟ್ ನ ನಾನು ಶೋಕೇಸ್ ಮಾಡಕ್ಕೆ ಒಂದು ವೇದಿಕೆ ಅಂತ ಸಿಕ್ಕಿದ್ದು ನಂಗೆ ಇನ್ಸ್ಟಾಗ್ರಾಮ್. ಆ ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಕ್ರಿಂಜ್ ಆಗಿ ಮಾಡ್ಬೇಕು ಅನ್ನೋ ಅಂತ ಥಾಟ್ ನಂಗಿರ್ಲಿಲ್ಲ. ಸೊ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ಪ್ಲಾನ್ ಅಲ್ಲಿ ನಾನು 2022 ಅಲ್ಲಿ ಇನ್ಸ್ಟಾಗ್ರಾಮ್ ಫಾರ್ ದಿ ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದು. ನಾನು ಅಲ್ಲಿ ತನಕ ನನ್ಗೆ ವಾಟ್ಸಪ್, ಆಮೇಲೆ ವಾಟ್ಸಪ್ 2019 ಇಂದ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೆ. ಬಿಟ್ರೆ ನನ್ಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವನ್ನೆಲ್ಲ ಹೆಂಗ್ ಯೂಸ್ ಮಾಡೋದು ಅಂತಾನೆ ಗೊತ್ತಿರಲಿಲ್ಲ. 2022 ಅಲ್ಲಿ ಓಪನ್ ಮಾಡಿದ್ದೆ ಇನ್ಸ್ಟಾಗ್ರಾಮು. ನಂಗೆ ಹೆಚ್ಚು ಕಡಿಮೆ ಇವಾಗ್ಲೂ ನಾನು ಇನ್ಸ್ಟಾಗ್ರಾಮ್ ನ ಹೆಂಗ್ ಯೂಸ್ ಮಾಡೋದು ಅಂತ ಕಲಿತಾನೆ ಇದೀನಿ ನಾನು. ಸೊ ಅದು ಒಂದು ರೀಸನ್ ಆಯ್ತು. 2 ರೀಸನ್, ಅವರು ನಂಗೆ ಹರ್ಟ್ ಮಾಡಿರೋ ಒಂದು ರೀಸನ್. ಇನ್ನೊಂದು, ಇಂಡಸ್ಟ್ರಿಗೆ ಹೋಗಕ್ಕೆ ನಾನು ತುಂಬಾ ಟ್ರೈ ಮಾಡಿದೆ, ತುಂಬಾ ಟ್ರೈ ಮಾಡಿದೆ. ಬಟ್ ಆ ತರ ಎಲ್ಲ ಕೇಳಿದಾಗ ನಂಗೆ ಏನನ್ಸ್ತು ಅಂದ್ರೆ, ನನ್ನನ್ನ ನಾನು ಬೇರೆಯವರಿಗೆ ಕೊಟ್ಟುಬಿಟ್ಟು ಆಪರ್ಚುನಿಟಿನ ಪಡ್ಕೊಂಡ್ರೆ ಅದು ನನ್ನ ಟ್ಯಾಲೆಂಟ್ ಇಂದ ಸಿಕ್ಕಿರೋ ಅಂತ ಆಪರ್ಚುನಿಟಿ ಅಂತ ನಂಗೆ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನಾನು ಹೋಗಿಲ್ಲ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ನ ಯುಟಿಲೈಸ್ ಮಾಡ್ಕೊಬೇಕು, ತುಂಬಾ ನೀಟಾಗಿ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ರೀಸನ್ಗೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ತುಂಬಾ ಲೆಂತ್ ಆಯ್ತು ಅಂತ ಅನ್ಸುತ್ತೆ. ಸೊ ಸಾರಿ. ರೆನ್ಸ್ ರೌಡಿ ಅನ್ನೋರು ಹೇಳಿದ್ದಾರೆ, ಹೀಗೆ ನಿಮ್ಮ ಅಮ್ಮನ ಹತ್ರ ಹೊಡ್ತಾ ತಿಂತಾ ಇರಿ, ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ. ಥ್ಯಾಂಕ್ ಯು. ನಂಗೂ ಖುಷಿ ಇದೆ ನಮ್ಮ ಅಮ್ಮನ ಹತ್ರ ಪೆಟ್ಟು ತಿನ್ನಕ್ಕೆ. ರಾಘವೇಂದ್ರ ಗೌಡ ಅನ್ನೋರು ಕೇಳಿದ್ದಾರೆ,
ಪುಟ್ಟಿ ಅಣ್ಣನ ಹೆಸರು ತಮ್ಮಣಿ ಅಂತ. ಆಕ್ಚುಲಿ ನಮ್ಮ ಅಣ್ಣನ್ ತಮಣಿ ಅಂತ ಕರೆಯಲ್ಲ, ನಮ್ ಚಿಕ್ಕಪ್ಪನ ಮಕ್ಳಿಗೆಲ್ಲ ತಮಣಿ ಅಂತ ಕರೀತಾರೆ, ನಮ್ಮ ಅಣ್ಣಂಗೆ ಪುಟ್ಟ ಅಂತ ಕರೀತಾರೆ. ಪ್ರೀತಿ ಎಸ್ರೋಟಿ ಅವ್ರು ಕೇಳಿದರೆ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ. ನಂಗೆ ತುಂಬಾ ಫೇವ್ರೆಟ್ ಸಾಂಗ್ ಇದಾವೆ. ಆಕ್ಚುಲಿ ನಂಗೆ ಹಳೇ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ಸಾಂಗ್ ಇಷ್ಟ. ಆಮೇಲೆ ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಅದೊಂದಿಷ್ಟ. ಆಮೇಲೆ ಇನ್ನೊಂದಿಷ್ಟ, ಇದು ರಾಮ ಮಂದಿರ, ನೀ ರಾಮಚಂದಿರ, ಆ ಸಾಂಗ್ ತುಂಬಾ ಇಷ್ಟ. ಇದು 3 ಸಾಂಗ್ ಫೇವ್ರೆಟ್. ತುಂಬಾ ಇಂಗ್ಲಿಷ್ ಸಾಂಗ್ಸು ಕೆಲವೊಂದು ತುಂಬಾ ಇಷ್ಟ. ಅದ್ರಲ್ಲಿ ಯಾವ್ದು ಇಷ್ಟ ಗೊತ್ತಾ? ಇಂಗ್ಲಿಷ್ ಸಾಂಗ್ ಅಲ್ಲಿ ಚೇಸಿಂಗ್ ಶಾಡೋ ಅಂತ ಅಲೆಕ್ಸ್ ವಾರನ್ದು ಒಂದು ಸಾಂಗ್ ಇದೆ, ಅದೊಂದಿಷ್ಟ. ಆಮೇಲೆ ಅದು ಸಾಂಗ್ ಹೆಸರು ಗೊತ್ತಿಲ್ಲ. ಐ ಕ್ಲೈಂಬ್ ಎವ್ರಿ ಮೌಂಟೇನ್, ಸ್ವಿಮ್ ಎವ್ರಿ ಓಷನ್. ನನ್ನ ಸ್ಟೋರಿಲಿದಾವೆ, ನನ್ನ ಸ್ಟೋರಿ ಹೈಲೈಟ್ ಮಾಡಿದ್ದೀನಲ್ಲ, ಆಲ್ಮೋಸ್ಟ್ ಹೈಲೈಟ್ ಮಾಡಿರೋ ಸ್ಟೋರಿಲೆಲ್ಲ ನನ್ನ ಫೇವ್ರೆಟ್ ಸಾಂಗ್ಸ್ ಇರೋದು. ಇಂಗ್ಲಿಷ್ ಸಾಂಗ್ಗೆ ಬಂದೆ ರೈಟ್ ನೌ, ನನ್ನ ಫೇವ್ರೆಟ್ ಸಾಂಗ್ ಇದು ಸಾಮಾನ್ಯಕ್ಕೆ ಎಲ್ರಿಗೂ ಇಷ್ಟ ಅನ್ಕೋತೀವಿ, ನಮ್ಗೆಲ್ಲ ಗೊತ್ತಿದೆ ಈ ಸಾಂಗ್. ತುಂಬಾ ಹಳೇ ಸಾಂಗ್ ಇದು ಇಂಗ್ಲಿಷ್ ಸಾಂಗ್ ಅಲ್ಲಿ. ಇದು 4 ಸಾಂಗ್ ನಂಗೆ ತುಂಬಾ ಇಷ್ಟ. ಆ ಸಾಂಗ್ ಗೊತ್ತಾ ಇಲ್ಲ, ಬಾಯಿಗೆ ಗೊತ್ತಾ ಇಲ್ಲ ಇವಾಗ ಅರ್ಜೆಂಟಿಗೆ. ಪ್ರಿನ್ಸಸ್ ಲಾವು ಅವ್ರು ಹೇಳಿದ್ದಾರೆ, ಯು ಆರ್ ಮೈ ಫೇವ್ರೇಟ್, ಐ ಲವ್ ಯು ಪುಟ್ಟಿ ಇನ್ ಕ್ಯಾರೆಕ್ಟರ್ ಅಂತ. ಥ್ಯಾಂಕ್ ಯು. ವೆಂಕಟೇಶ್ BM ಅನ್ನೋರು ಕೇಳಿದ್ದಾರೆ, ನಿಮ್ಮ ಅಳು ತುಂಬಾ ಇಷ್ಟ ಅಕ್ಕ, ನೀವು ವಿಡಿಯೋ ಸೂಪರ್ ಆಗಿ ಮಾಡ್ತೀರಾ, ಬ್ಯಾಡ್ ಕಮೆಂಟ್ಸ್ಗೆ ವರಿ ಮಾಡ್ಕೊಂಬೇಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಈ ತರ ಮಾತುಗಳು ಹೇಳಿದಾಗ ನಂಗೆ ಸಖತ್ ಖುಷಿ ಆಗುತ್ತೆ. ಈ ತರ ಮಾತುಗಳಿಗೆ ತುಂಬಾ ವರ್ಷ ಕಾದಿದ್ದೀನಿ ನಾನು ಕೂಡ. ಆಮೇಲೆ ವರ್ಕ್ ಕೂಡ ಮಾಡಿದ್ದೀನಿ ಅದ್ರ ಮೇಲೆ. ಖುಷಿ ಆಗುತ್ತೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಅಷ್ಟು ಪಾಸಿಟಿವ್ ಆಗಿ ನಿಮ್ಮ ಟೈಮ್ನ ನನಗೆ ಕೊಟ್ಟು ಕಮೆಂಟ್ಸ್ ಮಾಡೋದು, ಮೆಸೇಜಸ್ ಮಾಡೋದು, ಏನಾದ್ರು ಪ್ರಾಬ್ಲಮ್ ಇದ್ದಾಗ ಧೈರ್ಯ ಹೇಳೋದು, ಅದನ್ನೆಲ್ಲ ನೋಡಿದಾಗ ನಂಗೆ ಸಖತ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ಒಂದೊಂದ್ಸಲ. ಆಮೇಲೆ ನಮ್ ಸೌಮ್ಯ ಕೇಳಿದ್ದಾರೆ, ಕಂಟೆಂಟ್ ಎಲ್ಲ ಚೆನ್ನಾಗಿ ಬರ್ತಿದೆ, ಆದ್ರೆ ಸ್ವಲ್ಪ ಪುಟ್ಟಿಗೆ ಹೊಡೆಯೋದನ್ನ ಕಡಿಮೆ ಮಾಡಿ ಪಾಪ ಪುಟ್ಟಿ ಅಂತ. ಖಂಡಿತ ಸೌಮ್ಯ, ಇವಾಗ ಕಡಿಮೆ ಮಾಡಿದೀನಿ, ಸ್ವಲ್ಪ ಜಾಸ್ತಿ ಹೊಡಿತಾ ಇಲ್ಲ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಕಂಟೆಂಟ್ ಅಲ್ಲಿ ಅದು ಹೊಡೆಯೋದಿದೆಯಲ್ಲ ತುಂಬಾ ಜಾಸ್ತಿ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಆ ಪಂಚ್ಗೆ ಅದು ನೆಸೆಸರಿ ಇರುತ್ತೆ ಅದು ಹೊಡೆಯೋದು. ಅದಕ್ಕೋಸ್ಕರನೇ ಒಂದ್ ಚಿಕ್ಕ ಎಪಿಸೋಡ್ಸ್ ಬರುತ್ತಲ್ಲ, ಒಂದೇ ಕಾಂಟೆಂಟ್ ಅಲ್ಲಿ 3-4 ಒಂಥರ ಚಿಕ್ಕ ಕಂಟೆಂಟ್, ಕಂಟೆಂಟ್ ಒಳಗೆ ಕಂಟೆಂಟ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದ್ ಎಪಿಸೋಡ್ಗೆ ಒಂದ್ಸಲ ಹೊಡಿಬೇಕು, 2ನೇ ಎಪಿಸೋಡ್ಗೆ 2ನೇ ಸಲ ಹೊಡಿಬೇಕು, 3ನೇ ಎಪಿಸೋಡ್ಗೆ 3ನೇ ಸಲ ಹೊಡಿಬೇಕು, ಆ ತರ ಆಗುತ್ತೆ. ಸೊ ಅದನ್ನ ಕಡಿಮೆ ಮಾಡ್ತಾ ಇದ್ದೀನಿ ಇವಾಗ. ಬಟ್ ನಿಮಗ್ ಮಜಾ ಸಿಗಲ್ಲ ನಾವು ಹೊಡೆಯೋದ್ ಕಡಿಮೆ ಮಾಡಿದಾಗ, ಅದು ಆ ಪಂಚ್ ಸಿಗೋದಿಲ್ಲ ಅನ್ನೋದು ನನ್ನ ಥಾಟು. ನಿಮ್ಗೆ ಏನ್ ಅನ್ಸುತ್ತೆ, ಇವಾಗ ನೀವು ಕಡಿಮೆ ಮಾಡಿ ಅಂತ ಹೇಳಿದೀರಾ, ಆಲ್ಮೋಸ್ಟ್ ಕಡಿಮೆ ಮಾಡಿದೀನಿ ನಾನು, ಹೊಡಿತಾ ಇಲ್ಲ ಜಾಸ್ತಿ. ಓಕೆನಾ? ಸ್ವೀಟ್ ವಿಮ್ಸಿ ಅವ್ರು ಹೇಳಿದ್ದಾರೆ, ಹಾಯ್ ಮ್ಯಾಮ್, ನಿಮ್ ಆಕ್ಟಿಂಗ್ ಸೂಪರ್, ನಿಮ್ ಕನ್ನಡ ಸ್ಲ್ಯಾಂಗ್ ಇನ್ನೂ ಸೂಪರ್, ಮೋರ್ ಸಕ್ಸಸ್ ಅಹೆಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಕನ್ನಡ, ನಂದು ಮಲೆನಾಡ್ ಆಗಿರೋದ್ರಿಂದ ಮಲೆನಾಡಲ್ಲಿ ನಾವು ಅದೇ ತರ ಮಾತಾಡೋದು ಜಾಸ್ತಿ. ಅದು ಸ್ಲ್ಯಾಂಗ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಗೊತ್ತಾ? ಪ್ರಾಪರ್ ಸ್ಲ್ಯಾಂಗು ಹೊಸನಗರ ಮತ್ತೆ ತೀರ್ಥಹಳ್ಳಿ ಸ್ಲ್ಯಾಂಗ್, ಅದೆರಡು ಪ್ರಾಪರ್ ಅಲ್ಲೇ ಇರೋದು ಆ ಸ್ಲ್ಯಾಂಗು. ಎಸ್ಪೆಷಲಿ ಇದು ಹೊಸನಗರಕ್ಕೆ ಜಾಸ್ತಿ ಕನೆಕ್ಟ್ ಆಗತ್ತೆ ಆ ಸ್ಲ್ಯಾಂಗು. ಆಮೇಲೆ ತೀರ್ಥಹಳ್ಳಿ ಹೊಸನಗರ ಎರಡಕ್ಕೂ ಕನೆಕ್ಟ್ ಆಗತ್ತೆ ಪರ್ಫೆಕ್ಟ್ ಆಗಿ. ಅವೆರಡು ತಾಲೂಕಿಗೆ ಮ್ಯಾಚ್ ಆಗುವಂತ ಸ್ಲ್ಯಾಂಗ್ ಅದು ಜಾಸ್ತಿ. ಆ ಸ್ಲ್ಯಾಂಗ್ ನ ತೀರ್ಥಹಳ್ಳಿ ಮತ್ತೆ ಹೊಸನಗರದಲ್ಲಿ ಯೂಸ್ ಮಾಡೋದು. ಪ್ರಜ್ಞಾ ಗೌಡ 19 ಅವ್ರು ಹೇಳಿದ್ರೆ, ಆಕ್ಚುಲಿ ನಿಮ್ ವಿಡಿಯೋಸ್ ನ ರೀಸೆಂಟ್ ಆಗಿ ನೋಡ್ದೆ, ದೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಯು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಬರ್ದಿದ್ದಾರೆ ಅದು ಕಟ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಪ್ರಜ್ಞಾ, ಥ್ಯಾಂಕ್ ಯು ಸೋ ಮಚ್. ಈ ತರ ಮಾತುಗಳು ನನಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ಇರುತ್ತೆ. ಈ ತರ ಮಾತುಗಳನ್ನೆಲ್ಲ ಕೇಳಿದಾಗ ನಾನು ರಾತ್ರಿ ಎಲ್ಲ ಎದ್ಬಿಟ್ಟು ಮಿಡ್ ನೈಟ್ ಅಲ್ಲೆಲ್ಲ ಕಂಟೆಂಟ್ ಗಳನ್ನ ಬರಿತೀನಿ, ನಂಗೆ ಖುಷಿ ಆಗ್ಬಿಡುತ್ತೆ. ಗುಬ್ಬಿ ಮರಿ ಹೇಳಿದ್ರೆ ಪುಟ್ಟಿ ಅಂತ. ಹಾಯ್. ಚೇತನ್ 35 ಅಫಿಷಿಯಲ್ ಅವ್ರು ಹೇಳಿದ್ದಾರೆ, ನಿಮ್ಮಿಂದ ಎಷ್ಟೋ ನೋವನ್ನ ಮರೆತು ನಕ್ಕಿದ್ದೇವೆ ಅಂತ.
ನಂಗೆ ಇದೇ ಬೇಕಾಗಿತ್ತು. ಸೊ ಎಲ್ರಿಗೂ ಜೀವನದಲ್ಲಿ ಕಷ್ಟ ಅನ್ನೋದು ಇರುತ್ತೆ. ಸೊ ಅದ್ರ ಮಧ್ಯ ನಮ್ಮ ಖುಷಿನ ನಾವು ಹುಡ್ಕೊಬೇಕು. ಸೊ ನಿಮ್ಮ ಖುಷಿಲಿ ನನ್ನ ಪಾತ್ರ ಇದೆ ಅಂದ್ರೆ ತುಂಬಾ ದೊಡ್ಡ ವಿಷಯ. ನಂಗೆ ಖುಷಿ ಆಗುತ್ತೆ. ಖುಷಿಯಾಗಿರಿ. ಆಮೇಲೆ ಅಪೂರ್ವ ಬಿ ಶೈವ ಅವ್ರು ಹೇಳಿದ್ದಾರೆ, ನಿಮ್ಮೂರು ಮತ್ತೆ ನೀವು ಯಾರ್ಯಾರು ಇರೋದು ಮನೇಲಿ, ನನಗೂ ನಿಮ್ ಕಂಟೆಂಟ್ ತುಂಬಾ ಇಷ್ಟ ಅಕ್ಕ. ನನ್ನೂರು ತೀರ್ಥಹಳ್ಳಿ ಮತ್ತೆ ಹೊಸನಗರ ಮಧ್ಯೆ ಬರುವಂತ ಒಂದು ಚಿಕ್ಕ ಹಳ್ಳಿ. ಅದು ಆಕ್ಚುಲಿ ಅದು ಹೊಸನಗರ ತಾಲೂಕಲ್ಲಿ ಇರೋದು. ನಮ್ಮಮ್ಮ ಬಂದು ತೀರ್ಥಹಳ್ಳಿ ತಾಲೂಕು, ನಮ್ಮ ಅಪ್ಪಾಜಿ ಬಂದು ಹೊಸನಗರ ತಾಲೂಕು. ಸೊ ನಾವು ಗೊತ್ತಲ್ಲ, ಹೊಸನಗರ ತೀರ್ಥಹಳ್ಳಿ ಎರಡು ಕಡೆನೂ ಓಡಾಡ್ತೀವಿ. ಸೊ ಅದ್ರ ಮಧ್ಯೆ ಒಂದು ಪುಟ್ಟ ಹಳ್ಳಿ ಬರುತ್ತೆ, ಅದು ಹೊಸನಗರ ತಾಲೂಕಿಗೆ ಸೇರಿದೆ. ಹೊಸನಗರ ತೀರ್ಥಹಳ್ಳಿ ಎರಡೂ ನಮ್ಗೆ ತುಂಬಾ ಇಷ್ಟ. ನೀವ್ ಯಾರ್ಯಾರು ಇರೋದು ಮನೇಲಿ ಅಂತ ಕೇಳಿದ್ದಾರೆ. ಮನೆಯಲ್ಲಿ ನಾನು, ನಮ್ಮ ಅಣ್ಣ ಮತ್ತೆ ನಮ್ಮ ಅಮ್ಮ ಇರೋದು. ನಮ್ಮ ಅಪ್ಪಾಜಿ ತೀರ್ಕೊಂಡಿದ್ದಾರೆ, ನಾವು ಮರ ಚೆನ್ನಾಗಿರೋದು. ಲಿಕ್ಕು ಅವ್ರು ಕೇಳಿದ್ದಾರೆ, ನೀವು ಪುಟ್ಟಿ ಕ್ಯಾರೆಕ್ಟರ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಹಾಗೆ ನಿಮ್ ಫುಲ್ ಹೆಸರು ಏನು ಹೇಳಿ ಪ್ಲೀಸ್. ಆಕ್ಚುಲಿ ನನ್ನ ಫುಲ್ ಹೆಸರು ತುಂಬಾ ಜನ ಕೇಳಿದಿರ ಅದನ್ನ, ನಿಮ್ ಫುಲ್ ಹೆಸರು ಏನು ಅಂತ ಹೇಳ್ಬಿಟ್ಟು. ನನ್ನ ನಿಜವಾದ ಹೆಸರು ವರ್ಷಿಣಿ ಅಂತ. ಆಕ್ಚುಲಿ ನಂಗೆ ಶಿವಾನಿ ಜಾನಕಿರಾಮ್ ಅಂತ ಯಾಕೆ ಇನ್ಸ್ಟಾಗ್ರಾಮಿಗೆ ಇಟ್ಟಿದ್ದೀನಿ ಅಂದ್ರೆ, ನಮ್ಮ ಅಮ್ಮಂಗೆ ನಂಗೆ ಶಿವಾನಿ ಅಂತ ಹೆಸರಿಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾಕಂದ್ರೆ ನನ್ನ ಬರ್ತ್ ಚಾರ್ಟ್ ಅಲ್ಲಿ ಸ ಶ ಆತರ ಅಕ್ಷರಗಳು ಬಂದಿತ್ತು. ನಮ್ಮಮ್ಮ ಶಿವಾನಿ ಅಂತ ಹೆಸರಿಡ್ಬೇಕು ಅಂತ ಆಸೆ ಪಟ್ಟಿದ್ರು. ಬಟ್ ಏನಾಯ್ತು ಅಂದ್ರೆ ಅಲ್ಲಿ ನಾನು ನ್ಯೂ ಇಯರ್ ದಿನ ಹುಟ್ಟಿದ್ರಿಂದ, ಇದೊಂದು ದೊಡ್ಡ ಕತೆ ಮರ್ರ. ನಾನು ನ್ಯೂ ಇಯರ್ ದಿನ ಹುಟ್ಟಿದ್ರಿಂದ ನಮ್ಮ ಅಕ್ಕ ಓಡ್ ಬಂದು ವರ್ಷಿಣಿ ಅಂತ ಹೆಸರು ಇಟ್ಬಿಟ್ಲು. ನಮ್ಮಮ್ಮ ಪಾಪ ಅಯ್ಯೋ ಇಟ್ಬಿಟ್ಲಲ್ಲ, ಮತ್ತೆ ಯಾಕೆ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಹೆಸರನ್ನೇ ಕಂಟಿನ್ಯೂ ಮಾಡ್ಕೊಂಡ್ರು. ಸೊ ರೀಸೆಂಟ್ ಆಗಿ ನನ್ನ ಪ್ರೊಫೈಲು ಒಂದ್ ವರ್ಷದಿಂದ ವರ್ಷಿಣಿ ಜಾನಕಿರಾಮ್ ಅಂತಾನೆ ಇತ್ತು. ಅದಾದ್ಮೇಲೆ ನಮ್ಮಮ್ಮ ಹೇಳ್ಕೊಂಡ್ರು, ನಾವು ಮನೆಗೆ ಹೋದಾಗ, ನಾನು ನಿಂಗೆ ಶಿವಾನಿ ಅಂತ ಹೆಸರಿಡ್ಬೇಕು ಅಂತ ಇದ್ದೆ ಅಂತ. ಸೊ ಆಮೇಲೆ ನಾನು ಅದನ್ನ ಚೇಂಜ್ ಮಾಡಿದೆ ಅಷ್ಟೇ. ಹೇಮಾ ಹಳ್ಳಿಕರ್ ಅವರು ಕೇಳಿದ್ರೆ, ವಾಟ್ ಅಬೌಟ್ ಯುವರ್ ಎಜುಕೇಶನ್ ಅಂತ. ನಾನು BCom ಮಾಡಿದ್ದೀನಿ, ಅದೇ ನನ್ನ ದೊಡ್ಡ ಸಾಧನೆ. ಉಮಾ 125 ಅವರು ಹೇಳಿದ್ದಾರೆ, ಹಾಯ್ ಅಕ್ಕ, ನಿಮ್ಗೆ ಈ ತರ ಕಂಟೆಂಟ್ ಐಡಿಯಾ ಎಲ್ಲ ಹೇಗೆ ಹೊಳೆಯುತ್ತೆ? ಇನ್ನೂ ಒಳ್ಳೊಳ್ಳೆ ಐಡಿಯಾ ಸಿಕ್ಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಉಮಾ. ಆಕ್ಚುಲಿ ಈ ತರ ಕಂಟೆಂಟ್ ಎಲ್ಲ ಹೇಗೆ ಹೊಳೆಯುತ್ತೆ ಅಂತ ನಿಜ ಹೇಳ್ಬೇಕು ಅಂದ್ರೆ, ನಾನು ಮಾಡಿರೋ ವಿಡಿಯೋಸ್ಗಳಲ್ಲಿ 75% ವಿಡಿಯೋ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿಡಿಯೋಸ್ ಎಲ್ಲ. ಪುಟ್ಟಿ ಕ್ಯಾರೆಕ್ಟರ್ನ ಸ್ಟಾರ್ಟ್ ಮಾಡ್ದಾಗಿಂದ ಬಂದಿರೋ ಕಂಟೆಂಟ್ಗಳೆಲ್ಲ ಆಲ್ಮೋಸ್ಟ್ ನನ್ನ ಲೈಫ್ ಸ್ಟೋರೀಸ್ ಎಲ್ಲದು. ಅಷ್ಟು ಕಿಲಾಡಿ ಇದ್ದೆ ನಾನು. ಯಾವಾಗ್ಲೂ ಕೇಳೋ ಕ್ವೆಶನ್ಸ್, DMs ಅಲ್ಲೂ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಅದ್ರ ಬಗ್ಗೆ. ನಿಮ್ ಫೇವ್ರೆಟ್ ಕಂಟೆಂಟ್ ಯಾವ್ದು ನೀವು ಮಾಡಿರೋದ್ರಲ್ಲಿ ಅಂತ. ಆಕ್ಚುಲಿ ನಾನು ಪಿನ್ ಮಾಡಿದೀನಿ ಫೇವ್ರೆಟ್ ಕಂಟೆಂಟ್ ಒಂದು. ನಾನೊಂದು ಭಗವದ್ಗೀತೆ ಬಗ್ಗೆ ಒಂದು ಕಂಟೆಂಟ್ ಮಾಡಿದೀನಿ, ಅದು ನನ್ನ ಫೇವ್ರೆಟ್ ಕಂಟೆಂಟ್. ಅದು ಕೂಡ ನನ್ನ ನಿಜವಾದ ಲೈಫ್ ಸ್ಟೋರಿನೇ. ನಾನು ತಪ್ಪು ಮಾಡಿದ್ದೆ ಚಿಕ್ಕಕ್ಕಿರ್ತಾ. ಸೊ ನೆಕ್ಸ್ಟ್ ಆಗ್ಬಾರ್ದು ಯಾರ ಹತ್ರನು. ಅದು ಏನೋ ಗುಡ್ ವೇಲ್ ಹೇಳಿದೀನಿ ಬಿಟ್ರೆ ಯಾವುದು ಏನು ಪ್ರೊವೋಕ್ ಮಾಡೋ ತರ ಏನೋ ಹೇಳಿಲ್ಲ. ಆಕ್ಚುಲಿ ಆ ತರ ನಡೆಯುತ್ತೆ ಕೆಲವು ಟೈಮ್. ನಾವು ಇನ್ಸ್ಪೈರ್ ಆಗ್ತೀವಿ ಬೇರೆ ಕಡೆಯಿಂದ. ಬಟ್ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಆಯ್ಕೆ ಮಾಡ್ಕೊಳೋದು ನಮ್ಮ ಫ್ಯಾಮಿಲಿ ಕೈಯಲ್ಲಿ, ನಮ್ಮ ಕೈಯಲ್ಲಿ ಇರುತ್ತೆ. ಚಿಕ್ಕವರಿದ್ದಾಗ ಗೊತ್ತಿರಲ್ಲ, ನಮ್ಮ ಫ್ಯಾಮಿಲಿ ಹೇಳ್ಕೊಡ್ಬೇಕಾಗತ್ತೆ ಕೆಲವೊಂದು ಟೈಮ್. ಸ್ಕ್ವಾರಲ್ 921423 ಇವ್ರು ಹೇಳಿದ್ದಾರೆ, ನೀವ್ ಯಾಕೆ ನಿಮ್ಮ ಅಮ್ಮನ ಹತ್ರ ಬರೀ ಹೊಡ್ಸ್ಕೋತಾ ಇರ್ತೀರಾ? ಅದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ ಪ್ಲೀಸ್ ಅಂತ. ಆಕ್ಚುಲಿ ನಾನು ಇವಾಗ ಕಡಿಮೆ ಮಾಡಿದೀನಿ ಹೊಡ್ಸ್ಕೊಳೋದು ನಮ್ಮ ಅಮ್ಮನ ಹತ್ರ. ಇವಾಗ ಕಡಿಮೆ ಮಾಡಿದೆ ಪೆಟ್ಟು. ನೆಕ್ಸ್ಟ್ ಇಂದ ಸ್ವಲ್ಪ ಇನ್ನೂ ಕಡಿಮೆ ಮಾಡ್ತೀನಿ. ಬಟ್ ನಿಮ್ಗೆ ಆ ಪುಟ್ಟಿ ಹೊಡೆದಿಲ್ಲ ಅಂದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ವಿಡಿಯೋ. ನೀವು ಬೇಕಾದ್ರೆ ನೋಡಿ. ಅಶ್ವಿನಿ BR, ನೀವ್ ಯಾವ ಊರು? ಅದೇ ಹೇಳಿದ್ನಲ್ಲ, ಹೊಸನಗರ ಮತ್ತೆ ತೀರ್ಥಹಳ್ಳಿ ಮಧ್ಯೆ ಒಂದು ಪುಟ್ಟಹಳ್ಳಿ ಬರುತ್ತೆ, ಅದೇ ನನ್ನ ಊರು. ತೇಜಸ್ವಿನಿ ಗೌಡ 26 ಅವರು ಹೇಳಿದ್ದಾರೆ, ಅಕ್ಕ ನಿಮ್ಗೆ ಯಾಕೆ ಈ ತರ ವಿಡಿಯೋ ಮಾಡ್ಬೇಕು ಅನ್ಸ್ತು? ರಿಯಲಿ ಚೆನ್ನಾಗಿರ್ತವೆ ಅಕ್ಕ, ನೈಸ್, ಗುಡ್, ಬ್ಲೆಸ್ ಯು ಅಂತ ಹಾಕಿದ್ದಾರೆ. ನಂಗೆ ಈ ವಿಡಿಯೋ ಯಾಕೆ ಮಾಡ್ಬೇಕು ಅಂತ ಅನ್ಸ್ತು ಅಂದ್ರೆ, ನನ್ನ ಚೈಲ್ಡ್ಹುಡ್ ನನಗೆ ತುಂಬಾ ಇಷ್ಟ. ಬಿಕಾಸ್ ನಮ್ಮ ಅಪ್ಪಾಜಿ ಜೊತೆ ಕಳೆದಿರೋ ಅಂತ ದಿನಗಳು ಅದೆಲ್ಲ ನನಗೆ ತುಂಬಾ ಫೇವ್ರೆಟ್. ನನ್ನ ಚೈಲ್ಡ್ಹುಡ್ ನನಗೆ ತುಂಬಾ ಫೇವ್ರೆಟ್. ಕೆಲವೊಂದು ಇನ್ಸಿಡೆಂಟ್ ನ ಬಿಟ್ಟು ನನ್ನ ಚೈಲ್ಡ್ಹುಡ್ ನನಗೆ ಫೇವ್ರೆಟ್. ಸೊ ಅಲ್ಲಿಂದ ಇಲ್ಲಿ ತನಕ ಹೆಂಗಾಯ್ತು, ಸೊ ಅದನ್ನೆಲ್ಲದನ್ನೂ ಶೋಕೇಸ್ ಮಾಡ್ಬೇಕು ಕಾಂಟೆಂಟ್ ಅಲ್ಲಿ ಅನ್ನೋ ಒಂದು ಥಾಟ್ ಇದೆ ನಂಗೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ವರ್ಷಿಣಿ ಗೌಡ ಅವ್ರು ಕೇಳಿದ್ದಾರೆ, ತುಂಬಾ ಚೆನ್ನಾಗಿದೆ ನಿಮ್ ಕಂಟೆಂಟ್ಸ್, ಮತ್ತೆ ನೀವು ಡಾನ್ಸರ್ ಆಕ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ವರ್ಷಿಣಿ. ಆಕ್ಚುಲಿ ನಾನು ಡಾನ್ಸರ್.
ವೆಸ್ಟರ್ನ್ ಮತ್ತೆ ಫ್ರೀ ಸ್ಟೈಲ್ ಡ್ಯಾನ್ಸ್ ಜಾಸ್ತಿ ಮಾಡ್ತೀನಿ. ಬಟ್ ನನಗೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ, ಕಲಿಬೇಕು ಅಂತ ಇದ್ದೆ. ಅಷ್ಟೊತ್ತಿಗೆ ಕಾಲಿಗೆ ಸ್ವಲ್ಪ ಪೆಟ್ ಮಾಡ್ಕೊಂಡಿದ್ದೆ. ಟ್ವಿಂಕಲ್ ಕ್ವೀನ್ 7 ಅವರು ಕೇಳಿದರೆ, ಅಕ್ಕ ನಿಮ್ ಮದ್ವೆ ಯಾವಾಗ? ಈಗ ತಾನೇ ಏನೋ ಮಾಡೋಣ ಅಂತ ಬಂದಿದ್ದೀನಿ. ಈಗಲೇ ಮದ್ವೆ ಮಾಡ್ಸಕ್ಕೆ ಹೊರಟು ಬಿಟ್ಟಿದ್ದೀರಾ ನೀವು. ನಮ್ಮ ಮನೇಲೂ ಇದನ್ನೇ ಹೇಳ್ತಾ ಇದಾರೆ, ಮದ್ವೆ ಆಗು ಅಂತ ಹೇಳ್ಬಿಟ್ಟು. ಬಟ್ ನಂಗೆ ನಾನ್ ಅನ್ಕೊಂಡಿರೋದ್ನ ಒಂದು ಸ್ಟೇಜ್ಗೆ ತಗೊಂಡೋಗಿ ನಿಲ್ಲಿಸ್ದೆ, ನಾನು ಮದ್ವೆ ಆಗಲ್ಲ ಅಂತ ಅನ್ಸುತ್ತೆ. ಇನ್ನೊಂದು 2 ಇಯರ್ ಆಗಲ್ಲ ಅಂತ ಅಂದ್ಕೊಂಡಿದೀನಿ. ಗೊತ್ತಿಲ್ಲ ಯಾರ ಹಣೆ ಬರದಲ್ಲಿ ಹೆಂಗಿದೆಯೋ ಅಂತ ಗೊತ್ತಿಲ್ಲ. ಸೊ ನೋಡುವ ಎಂತ ಆಗುತ್ತೆ ಅಂತ. ಇಟ್ಸ್ ಮೀ ಮುತ್ತು MS ಅವ್ರು ಹೇಳಿದ್ದಾರೆ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಕ್ಕ, ನಿಮ್ಮ ಊರ್ ಯಾವುದು? ಥ್ಯಾಂಕ್ ಯು ಮುತ್ತು. ದಿ ಸೈಲೆಂಟ್ ವೈಬ್ 21 ಅವರು ಹೇಳಿದ್ದಾರೆ, ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತ. ಥ್ಯಾಂಕ್ ಯು. ಆಚಾರ್ಯ ಸಿಲ್ವರ್ ಅರುಣ್ ಅವ್ರು ಹೇಳಿದ್ದಾರೆ, ನೀವು ಎಷ್ಟು ಎಜುಕೇಶನ್ ಮಾಡಿದೀರಾ? ದುಡಿಮೆಗೆ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ಅಂಡ್ ಲೈಫ್ ಟೈಮ್ ಕಂಟೆಂಟ್ ಕ್ರಿಯೇಷನ್ ಮುಂದುವರಿಸ್ತೀರಾ? ನಾನು ಕೆಲಸ ಮಾಡ್ತಾ ಇದ್ದೀನಿ, ಆಕ್ಚುಲಿ ಇವಾಗ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಷನ್ ಮುಂದುವರಿಸ್ತೀನಿ, 100% ಮುಂದುವರಿಸ್ತೀನಿ, ಬಿಡಲ್ಲ ಅದನ್ನ. ಯಾಕಂದ್ರೆ ನಾನು ಬ್ಯಾಡ್ ವೇಲ್ ಏನೂ ಮಾಡ್ತಾ ಇಲ್ಲ. ಮೇ ಬಿ ನನ್ನ ಫ್ಯಾಮಿಲಿಗೆ ಅಥವಾ ನನ್ನ ಹತ್ರದವರಿಗೆ ಯಾರಿಗೂ ಅದು ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಂಗೆ ಅನ್ಸಲ್ಲ. ನಂದೊಂದು ಥಾಟ್ ಇದೆ, ನಾನು ಹಿಂಗೆ ಇರಬೇಕು, ಇಷ್ಟೇ ಬಟ್ಟೆ ಹಾಕಬೇಕು, ಇದೇ ತರ ಹೋಗ್ಬೇಕು ಅನ್ನೋದು. ಸೊ ಅದೇ ಥಾಟಲ್ಲೇ ನಾನು ಹೋಗ್ತೀನಿ. ಪ್ರವಲಿಕಾ, ವಾಟ್ಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಕ್ಕ ಅಂತ ಕೇಳಿದ್ದಾರೆ. ಅದೇ BCom ಮಾಡಿದ್ದೀನಿ ನಾನು. ರಮೇಶ್ ನಯನ ಅವರು ಹೇಳಿದ್ದಾರೆ, ಇಟ್ಸ್ ಗೋಯಿಂಗ್ ವೆರಿ ವೆಲ್, ದಿ ಕಂಟೆಂಟ್ ದಟ್ ಯು ಮೇಕ್ ಈಸ್ ಮೈ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ನಯನ, ಥ್ಯಾಂಕ್ ಯು, ಖುಷಿ ಆಗುತ್ತೆ ಕೇಳಕ್ಕೆ. ದೀತ್ಯ B8 ಅವರು ಹೇಳಿದ್ದಾರೆ, ಅಕ್ಕ ಕಂಗ್ರ್ಯಾಚುಲೇಷನ್, 50K ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ, ಇನ್ನು ಹೆಚ್ಚು ವಿಡಿಯೋಸ್ ಮಾಡಿ, ಆಲ್ ದಿ ಬೆಸ್ಟ್ ಅಂತ. ಥ್ಯಾಂಕ್ ಯು ದೀತ್ಯ. ಅಕ್ಷತಾ ಸತ್ಯ 3003 ಅವರು ಹೇಳಿದ್ದಾರೆ, ಖುಷಿ ಆಗ್ತಾ ಇದೆ ಅಕ್ಕ, ಇನ್ನ ಬೆಳೀರಿ, ಇನ್ನೂ ಎತ್ತರಕ್ಕೆ ಬೆಳೀರಿ, ಚೆನ್ನಾಗಿರಿ, ಎಲ್ರೂ ನಗ್ಸಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು ಅಕ್ಷತಾ. ಕೀರ್ತಿ ಅಮ್ಮು ಅಫಿಷಿಯಲ್ ಹೇಳಿದ್ದಾರೆ, ನೀವು ಮಾಡೋ ಪ್ರತಿಯೊಂದು ವಿಡಿಯೋ ನನಗೆ ತುಂಬಾ ಇಷ್ಟ, ರಾಯರು ಯಾವಾಗ್ಲೂ ನಿಮ್ಮ ಜೊತೆ ಇರ್ತಾರೆ. ಥ್ಯಾಂಕ್ ಯು ಕೀರ್ತಿ, ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಸತ್ಯ 3003 ಅವರೇ ಹೇಳಿದ್ದಾರೆ, ತುಂಬಾ ಖುಷಿಯಾಗಿದೆ, ಅಂದ್ರೆ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ. ನಾನು ಇವಾಗ ಒಂದು 3-4 ತಿಂಗಳಿಂದ ಕಂಟೆಂಟ್ ಮಾಡಕ್ಕೆ ಶುರು ಮಾಡಿದ್ದೀನಿ ಅಂತ ಏನೋ ಹೇಳಿದ್ದಾರೆ ಅವರು. ಬಟ್ ಕಟ್ ಆಗಿದೆ. ನನ್ನಿಂದ ಇನ್ಸ್ಪೈರ್ ಆಗ್ತಾ ಇದ್ದೀರಾ ಅಂದ್ರೆ ಖುಷಿ ಆಗ್ತಾ ಇದೆ. ಬಟ್ ನಾನು ನಿಜವಾಗ್ಲೂ ನಿಮ್ಮನ್ನ ಬ್ಯಾಡ್ ವೇಲೆ ಯಾವತ್ತೂ ಇನ್ಸ್ಪೈರ್ ಮಾಡಲ್ಲ. ಸೊ ಟ್ರಸ್ಟ್ ಮೀ. ಸಾನು AD 2810 ಅವ್ರು ಹೇಳಿದ್ದಾರೆ, ನೀವು ತುಂಬಾ ಒಳ್ಳೆ ವಿಡಿಯೋಸ್ ಮಾಡ್ತೀರಾ, ಪ್ಲೀಸ್ ಕಂಟಿನ್ಯೂ ಅಂತ. ಖಂಡಿತ ಸಾನು, ಖಂಡಿತ. ಸ್ವಾತಿ ಜಯರಾಮಯ್ಯ ಅವ್ರು ಹೇಳಿದ್ದಾರೆ, ಅಕ್ಕ ನಿಮ್ ಕಂಟೆಂಟ್ ಮಾಡಕ್ಕೆ ಅಷ್ಟೊಂದು ಚೆನ್ನಾಗಿರೋ ಐಡಿಯಾಸ್ ನ ಎಲ್ಲಿಂದ ಹುಡುಕ್ತೀರಾ, ಮತ್ತೆ ನೀವು ಮಾಡೋ ಕಂಟೆಂಟ್ ಚೆನ್ನಾಗಿರತ್ತೆ. ಸ್ವಾತಿ, ಆಕ್ಚುಲಿ ಕಂಟೆಂಟ್ಗೆ ಐಡಿಯಾಸ್ನ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಜಾಸ್ತಿ ತಗೊಂಡಿದ್ದೀನಿ ಇತ್ತೀಚೆಗೆ. ಪುಟ್ಟಿ ಕ್ಯಾರೆಕ್ಟರ್ಲಿ ಬರೋ ಅಂತ ವಿಡಿಯೋಸ್ಗಳು ನಾನು ಆಲ್ರೆಡಿ ಹೇಳಿದ್ದೀನಿ. ಎಲ್ಲ ವಿಡಿಯೋಸ್ಗಳು ಅಂದ್ರೆ ನನ್ನ ಲೈಫ್ ನ ಸ್ಟೋರೀಸ್, ಎಲ್ಲದು ಕಾಮಿಡಿ ಆಗಿರ್ಬೋದು, ಟ್ರಾಜಿಡಿ ಆಗಿರ್ಬೋದು, ಎಲ್ಲ ನನ್ನ ಲೈಫ್ ಸ್ಟೋರೀಸ್ ಆಲ್ಮೋಸ್ಟ್ ತೆಗಿತಾ ಇರೋದು ಇವಾಗ ನಾನು. ಮನು ರಾಮ್ ಅವ್ರು ಹೇಳಿದ್ರೆ, ಕಂಗ್ರ್ಯಾಚುಲೇಷನ್ ಫಾರ್ 50K, ದಟ್ ಈಸ್ ಅಮೇಸಿಂಗ್. ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ ಯಾವುದು ಮತ್ತೆ ನಿಮ್ಮ ಬಿಗ್ಗೆಸ್ಟ್ ಫಿಯರ್ ಯಾವುದು? ನನ್ನ ಬಿಗ್ಗೆಸ್ಟ್ ಡ್ರೀಮ್, ನನ್ಗೆ ಸ್ಪಿರಿಚುವಾಲಿಟಿಲಿ ಗ್ರೋ ಆಗ್ಬೇಕು ಅನ್ನೋದು ಒಂದು ಕನ್ಸ್ ಜಾಸ್ತಿ ಇದೆ. ಅದ್ರ ಜೊತೆಗೆ ನಂಗೆ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಕನ್ಸ್ ತುಂಬಾ ಇತ್ತು, ಈಗ್ಲೂ ಇದೆ, ಇಲ್ಲ ಅಂತ ಏನಿಲ್ಲ. ಬಟ್ ಅವೆರಡು ನಂಗೆ ತುಂಬಾ ಬಿಗ್ ಡ್ರೀಮ್ಸ್. ಒಂದು ಸ್ಪಿರಿಚುವಾಲಿಟಿಲಿ ಗ್ರೋ ಆಗ್ಬೇಕು ಅನ್ನೋದು, ಇನ್ನೊಂದು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ನನ್ನ ಬಿಗ್ ಡ್ರೀಮ್. ಅದೆರಡು ಇದೆ. ಆಮೇಲೆ ಇನ್ನೊಂದು ಚಾರಿಟಿ ನಡೆಸಬೇಕು ಅನ್ನೋದು ಕೂಡ ನನ್ನ ಬಿಗ್ ಡ್ರೀಮೇ. ಇದು 3 ನನ್ನ ಬಿಗ್ ಡ್ರೀಮ್. ನನ್ನ ಲೈಫಿನ ಬಿಗ್ಗೆಸ್ಟ್ ಫಿಯರೇ ನನ್ನ ಫ್ಯಾಮಿಲಿ. ನನಗೆ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ನನ್ನ ಸುತ್ತ ಇರೋರು ಅಂದ್ರೆ ನಂಗೆ ತುಂಬಾ ಇಷ್ಟ. ಅವರೇ ನನಗೆ ವೀಕ್ ಪಾಯಿಂಟ್ ಅಂತ ಅನ್ಸುತ್ತೆ ನಂಗೆ. ಅದೇ ನಂಗೆ ಫಿಯರ್, ಮತ್ತೇನು ಫಿಯರ್ ಇಲ್ಲ ನಂಗೆ, ಅದೇ ಫಿಯರ್. ಅಯ್ಯೋ, ಎಮೋಷನಲ್ ಆಗ್ಬಿಟ್ಟೆ ನಾನು. ಏಂಜಲ್ ಲ್ಯಾಂಬ್ 01 ಅವರು ಹೇಳಿದ್ದಾರೆ, ಏನೂ ಇಲ್ಲ, ಎಲ್ಲ ರೀಲ್ಸ್ ಚೆನ್ನಾಗಿ ಮಾಡ್ತೀರಂತ. ಥ್ಯಾಂಕ್ ಯು. ಇಟ್ಸ್ ಮೀ ಅಮ್ಮು, ನಿಮ್ಗೆ ನಾನು ಬಿಗ್ ಫ್ಯಾನ್ ಅಕ್ಕ. ಥ್ಯಾಂಕ್ ಯು ಅಮ್ಮು.
ಥ್ಯಾಂಕ್ ಯು. ಆಮೇಲೆ ಪ್ರೀತಮ್ ಬಿ ಆರ್ ಗೌಡ ಹೇಳಿದರೆ ವರ್ಷಿಣಿಯಿಂದ ಶಿವಾನಿ ಯಾಕೆ ಅಂತ. ಅದೇ ಹೇಳಿದ್ನಲ್ಲ, ವರ್ಷಿಣಿ ಆಕ್ಚುಲಿ ನಾನು ನ್ಯೂ ಇಯರ್ ಹುಡ್ದೆ ಅನ್ನೋ ರೀಸನ್ಗೆ ವರ್ಷಿಣಿ ಅಂತ ಹೆಸರಿಟ್ರು. ಬಟ್ ಶಿವಾನಿ ನನ್ನ ಅಮ್ಮನ ಫೇವ್ರೇಟ್ ಹೆಸರು. ಹಾಗೆ ನಮ್ಮ ಅಮ್ಮ ನಂಗೆ ಆ ಹೆಸರನ್ನ ಇಡಬೇಕು ಅಂತ ಆಸೆ ಪಟ್ಟಿದ್ರು. ಸೊ ಅದಕ್ಕೋಸ್ಕರ ಶಿವಾನಿ ಅನ್ನೋ ನೇಮಲ್ಲೇ ನಾನು ಇನ್ಸ್ಟಾಗ್ರಾಮ್, ನನ್ನ ಸೋಷಿಯಲ್ ಮೀಡಿಯಾಸ್ ಎಲ್ಲ ಇರಬೇಕು ಅನ್ನೋ ರೀಸನ್ಗೆ ನಾನು ಚೇಂಜ್ ಮಾಡಿದೆ. ನವಿ ಪ್ರಕಾಶ್ ಅವ್ರು ಹೇಳಿದ್ದಾರೆ, ಸೋ ಹ್ಯಾಪಿ ದಟ್ ಯು ರೀಚ್ 50K. ನಮ್ಮ ಊರು ಹುಡುಗಿ ಬೆಳೆಯೋದು ನೋಡಿ ಖುಷಿ ಆಯ್ತು ಕಣ್ರಿ. ಥ್ಯಾಂಕ್ ಯು ಸೋ ಮಚ್. ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂದಾಗ ಸಪೋರ್ಟ್ ಮಾಡೋ ಹ್ಯಾಂಡ್ಗಳು ತುಂಬಾ ಕಡಿಮೆ. ಅದ್ರಲ್ಲೂ ನನ್ ಮುಖ ನೀವು ನೋಡಿರಲ್ಲ ಎದ್ರ ನಿಮ್ ಮುಖ ನಾನ್ ನೋಡಿರಲ್ಲ ಎದ್ರ. ಬಟ್ ನನ್ ಸಕ್ಸಸ್ ನಿಮ್ಗೆ ಇಷ್ಟೊಂದು ಖುಷಿ ಕೊಡುತ್ತೆ ಅಂತ ಅಂದ್ರೆ ನಂಗೆ ಸಖತ್ ಖುಷಿ ಆಗುತ್ತೆ. ಬಿಕಾಸ್ ನನ್ಗೆ 50K ಆಗಿದ್ಕೆ ನೀವೆಲ್ಲಾ ಸ್ಟೋರೀಸ್ ಹಾಕೊಂತೀರಾ, ನೀವೆಲ್ಲ ಕಂಗ್ರಾಚುಲೇಟ್ ಮಾಡ್ತೀರಾ. ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಒಂಥರ ಅಯ್ಯೋ ನಾನು ಏನ್ ಮಾಡಿದೀನಿ ಅಂತ ಇವರೆಲ್ಲ ಎಷ್ಟು ಖುಷಿ ಆಗ್ತಾ ಇದಾರೆ ಅಂತ ಒಂದೊಂದ್ ಟೈಮ್ ಅನ್ಸ್ತು. ಬಟ್ ನಂಗೆ ತುಂಬಾ ಜೆನ್ಯೂನ್ ಹಾರ್ಟ್ಸ್ ನನ್ ಜೊತೆಗಿದ್ದಾರೆ ಅಂತ ನಂಗೆ ಸಖತ್ತು ಖುಷಿ ಆಯ್ತು ಅವತ್ತು. ನಿಜವಾಗ್ಲೂ ಹೇಳ್ತೀನಿ, ನಂಗೆ ನನ್ ವಿದ್ಯಾಕ್ಕಗೂ ಅದನ್ನೇ ಹೇಳಿದ್ದೆ ಅವತ್ತು, ಸಖತ್ ಖುಷಿ ಆಗ್ತಾ ಇದೆ ಅಕ್ಕ. ಎಲ್ರು ಸ್ಟೋರೀಸ್ ಹಾಕೊಂತಾರೆ, ಎಲ್ಲ ಇಷ್ಟೊಂದು ಮೆಸೇಜಸ್ ಬರ್ತಾ ಇದೆ, DMs ಬರ್ತಾ ಇದೆ, ನಂಗೆ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ, ಅಷ್ಟು DMs ಬರ್ತಾ ಇದೆ ಅಂತ ಖುಷಿ ಆಗುತ್ತೆ. ಬಟ್ ನನಗೆ ಏನಂದ್ರೆ ಈಗಿದೆಯಲ್ಲ ಅದನ್ನ ನನ್ಗೆ ಪಾಸಿಟಿವ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನನ್ಗೆ ಅದೇ ನನ್ನ ಶೋಲ್ಡರ್ ಮೇಲಿರೋ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಯಾವತ್ತು ನನ್ನ ಫಾಲೋವರ್ಸ್ ಆಗಿರ್ಬೋದು, ನನ್ನ ವ್ಯೂವರ್ಸ್ ಆಗಿರ್ಬೋದು, ನಾನು ತಲೆ ತಗ್ಸೋ ಕೆಲಸ ಮಾಡಬಾರ್ದು, ಅವರಿಗೆ ಹರ್ಟ್ ಆಗಬಾರ್ದು. ಪುಟ್ಟಿ ಅಥವಾ ಶಿವಾನಿ ಅಂದ್ರೆ ಇದೇ ಜಾನರ್ ಅಲ್ಲಿ ಇರೋ ಹುಡುಗಿ, ಅವಳು ಬೇರೆ ತರ ಎಲ್ಲ ಮಾಡಕ್ ಚಾನ್ಸೇ ಇಲ್ಲ. ನಾಳೆ ದಿನ ನನ್ನ ಬಗ್ಗೆ ಫೇಕ್ ಆಗಿ ಏನಾದ್ರು ಹೇಳಿದ್ರು ಅವ್ರು ನನ್ನ ಪ್ರೊಟೆಕ್ಟ್ ಮಾಡೋ ತರ ನಾನು ಇರ್ಬೇಕು ಅನ್ನೋದೊಂದು ಥಾಟ್ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ನಿಮ್ ಟ್ರಸ್ಟ್ ನ ಬ್ರೇಕ್ ಮಾಡದೇ ಇರೋ ತರ ತಗೊಂಡೋಗ್ಬೇಕು ಅನ್ನೋದೇ ನನ್ನ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಡಿಫ್ರೆಂಟ್ ಗರ್ಲ್ ನಯಾ ಅವರು ಕೇಳಿದರೆ, ನೀವು ತುಂಬಾ ಚಂದ ಡಿಫ್ರೆಂಟ್ ಗರ್ಲ್ ನಯಾ ಅವರು ಹೇಳಿದರೆ, ನೀವು ತುಂಬಾ ಚಂದ ರೀಲ್ಸ್ ಮಾಡ್ತೀರಕ್ಕ, ಥ್ಯಾಂಕ್ ಯು. ರತ್ನ 20202 ಅವರು ಹೇಳಿದ್ದಾರೆ, ನೀವು ಯಾಕೆ ಈಗ ಕಂಟೆಂಟ್ ಮಾಡ್ತಾ ಇಲ್ಲ ಅಂತ. ಅದೇ ಎಂತ ಆಗ್ತಾ ಇದೆ ಗೊತ್ತಾ, ಕಂಟೆಂಟ್ ಎಲ್ಲ ಬರ್ದಿದೀನಿ ಸುಮಾರು. ಏನಂದ್ರೆ 3 pages ಇದೆ, ಅವೆಲ್ಲ ಸಖತ್ತು ದೊಡ್ಡ. 3 minutes ಆಗಿತ್ತೆ ಅಂದ್ರೆ ಅದು ರೀಚ್ ಕಡಿಮೆ ಆಗುತ್ತೆ 3 minutes ವಿಡಿಯೋಸ್ ಎಲ್ಲ ಹಾಕ್ದಾಗ. ಮೊನ್ನೆ ಒಂದು ಅಪ್ಪು ಫಿಲ್ಮ್ದು ಹಾಕಿದೆ ನೋಡಿ, ಅದು ಅಷ್ಟು ರೀಚ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರೆಡ್ಯೂಸ್ ಮಾಡಿ 2 minutesಗೆ ತಗೊಂಬರಕ್ಕೆ ಸಖತ್ ಕಷ್ಟ ಆಗ್ತಾ ಇದೆ ಕಂಟೆಂಟ್ಗಳನ್ನ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ, ನಾ ಪಕ್ಕ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಹಾಕ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದೀನಿ, ರೆಡ್ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲ ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೋ ಅಲ್ಲಲ್ಲಿ. ಸೊ ನೆಕ್ಸ್ಟ್ ಇಂದ ಕರೆಕ್ಟ್ ಆಗಿ ಹಾಕ್ತೀನಿ, ಓಕೆನಾ. ಕೀರ್ತಿ SH27 ಅವ್ರು ಹೇಳಿದರೆ, ವೈ ಯು ಆರ್ ಆಕ್ಟಿಂಗ್ ಆಲ್ ಕ್ಯಾರೆಕ್ಟರ್ ಅಂತ. ಆಕ್ಚುಲಿ ನನ್ಗೆ ಎಲ್ಲಾ ಕ್ಯಾರೆಕ್ಟರಲ್ಲೂ ಆಕ್ಟ್ ಮಾಡಕ್ಕೆ ಸಖತ್ ಇಷ್ಟ. ನನ್ಗೆ ಅದೇನೋ ಗೊತ್ತಿಲ್ಲ, ನಂಗೆ ಸಖತ್ ಇಷ್ಟ. ಹುಡುಗನ್ ಕ್ಯಾರೆಕ್ಟರಲ್ಲೂ ಆಕ್ಟ್ ಮಾಡಕ್ಕೆ ಸಖತ್ ಇಷ್ಟ, ನನ್ಗೆ ಹುಡುಗಿ ಕ್ಯಾರೆಕ್ಟರ್ ಆಕ್ಟ್ ಮಾಡಕ್ಕೂ ಸಖತ್ ಇಷ್ಟ. ಯಾಕಂದ್ರೆ ಎರಡು ಹುಡುಗಿ ಮತ್ತೆ ಹುಡುಗ ಎರಡನ್ನೂ ಕ್ಯಾರಿ ಮಾಡೋ ಅಂತ ಬಾಡಿ ಲ್ಯಾಂಗ್ವೇಜ್ ನನ್ಗಿದೆ. ಸೊ ಅದಕ್ಕೋಸ್ಕರನೇ ನಾನು ಎರಡರಲ್ಲೂ ಆಕ್ಟ್ ಮಾಡಬೇಕು, ಮತ್ತೆ ಎಲ್ಲ ಕ್ಯಾರೆಕ್ಟರ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ನಂಗೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕ್ಯಾರೆಕ್ಟರ್ಲು ಟ್ರೈ ಮಾಡ್ತೀನಿ, ಆಗುತ್ತಾ ನನ್ನ ಕೈಯಲ್ಲಿ ಮಾಡಕ್ಕೆ ಅನ್ನೋ ಅಂತ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಕ್ಯಾರೆಕ್ಟರ್ನು ಟ್ರೈ ಮಾಡ್ತಾ ಇರ್ತೀನಿ. IB ಪೂಜಾರಿ ಅವರು ಕೇಳಿದರೆ, ನಿಮ್ದು ಯಾವ ಊರು ಅಂತ. ಅದೇ ತೀರ್ಥಹಳ್ಳಿ ಮತ್ತೆ ಹೊಸನಗರ ಮಧ್ಯೆ ಬರುತ್ತಲ್ಲ ಅದೇನೆ. ಇಟ್ಸ್ ಮೀ ಪ್ರೀ 17 ಅವ್ರು ಹೇಳಿದ್ದಾರೆ, ನಿಮ್ ಆಕ್ಟಿಂಗ್ ಬೆಂಕಿ ಪುಟ್ಟಿ ಅಂತ. ಥ್ಯಾಂಕ್ ಯು ಸೋ ಮಚ್. ಗೋವಿಕ್ ಪವರ್ ಅವರು ಹೇಳಿದ್ರೆ, ಕ್ಯಾನ್ ಯು ಏಬಲ್ ಟು ಮೇಕ್ ಕಂಟೆಂಟ್ ಆನ್ ಸಿಂಗಲ್ ಮದರ್ ಸ್ಟ್ರಗಲ್ ವೆನ್ ಶಿ ಈಸ್ ರೈಸಿಂಗ್ ಅ ಕಿಡ್. ಆಕ್ಚುಲಿ ಈ ಕಂಟೆಂಟ್ ಮೇಲೆ ಅಥವಾ ಈ ಟಾಪಿಕ್ ಮೇಲೆ ನಾನು ಆಲ್ರೆಡಿ ಕಂಟೆಂಟ್ಸ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅನ್ಸುತ್ತೆ. ಬೇಕಾದ್ರೆ ನಾನು ನೆಕ್ಸ್ಟ್ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಕಂಟೆಂಟ್ ಮೇಲೆ ಈ ಟಾಪಿಕ್ ಮೇಲೆನೆ ನಾನು ತುಂಬಾ ಕಂಟೆಂಟ್ಗಳನ್ನ ಮಾಡಿದೀನಿ ಹಿಂದೆ. ಬಟ್ ನಾನು ಆಕ್ಚುಲಿ ಆ ಕಂಟೆಂಟ್ಗಳು ಮಾಡೋದು ಸಿಕ್ಕಾಪಟ್ಟೆ ಎಮೋಷನಲ್ ಇತ್ತದು. ಒಬ್ಬ ಹುಡುಗ ಬಂದು ನಂಗೆ ಬೈದೆ ಬಿಟ್ಟ, ಅಕ್ಕ ದಯವಿಟ್ಟು ಈ ತರ ಕಂಟೆಂಟ್ ಮಾಡ್ಬೇಡಿ, ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕೆಲಸ ಮಾಡಿ ಬಂದಿರ್ತೀವಿ, ಹೋಗ್ಲಿ ನಿಮ್ ರೀಲ್ಸ್ ನೋಡೋಣ ಅಂತ ಬರ್ತೀವಿ, ನೀವು ನೋಡಿದ್ರೆ ಇಷ್ಟು ಎಮೋಷನಲ್ ರೀಲ್ಸ್ ಹಾಕಿರ್ತೀರಾ, ಮತ್ತೆ ಡಿಪ್ರೆಷನ್ಗೆ ಹೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಆ ವರ್ಡ್ನ ಕೇಳ್ಬಿಟ್ಟು ನಾನು ನನ್ನ ಕಂಟೆಂಟ್ ಜನಗಳನ್ನ ಅಳಿಸ್ತಾ ಇದೆ ಅಂದ್ರೆ ಅದು ಯಾಕೋ ಸರಿ ಇಲ್ಲ ಅನ್ನೋ ರೀಸನ್ಗೆ
ನಾನು ಈ ಕಡೆ ಬಂದೆ, ಸ್ವಲ್ಪ ಸರ್ಕೊಂಡೆ ಈ ಕಡೆ. ಬಟ್ ಎಮೋಷನಲ್ ಕಂಟೆಂಟ್ಗಳು ಇರಬೇಕು, ಅವಾಗಲೇ ನಮ್ಗೆ ಕೆಲವೊಂದು ರಿಯಲೈಸೇಷನ್ ಜಾಸ್ತಿ ಇರತ್ತೆ, ಕನೆಕ್ಷನ್ಸ್ ಅದ್ರ ಬಗ್ಗೆ ಎಲ್ಲ ರಿಯಲೈಸ್ ಆಗತ್ತೆ. ಎಮೋಷನಲ್ ಕಂಟೆಂಟ್ ಕೂಡ ಇರಬೇಕು ನನ್ನ ಪ್ರಕಾರ. ಇದ್ರ ಮೇಲೆ ಇನ್ನೊಂದು ಕಂಟೆಂಟ್ ಮಾಡ್ತೀನಿ ಪಕ್ಕ, ಓಕೆನಾ? ಚೈತ್ರ 862 ಅವರೇ ಹೇಳಿದರೆ, ನಿಮ್ ವಿಡಿಯೋಸ್ ನನಗೆ ತುಂಬಾ ಇಷ್ಟ, ವಿಡಿಯೋಸ್ನ ಪದೇ ಪದೇ ನೋಡ್ತಾ ಇರ್ತೀವಿ, ನೀವು ತುಂಬಾ ಕ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಂಜನಾ ಸುರೇಶ್ ಗೌಡ ಅವ್ರು ಹೇಳಿದರೆ, ಒಂದ್ ಲವ್ ಸ್ಟೋರಿ ಕತೆ ಮಾಡಿ ಅಂತ. ಅಯ್ಯೋ, ನನಗೆ ಈ ಲವ್ ಸ್ಟೋರಿಲಿ ಆಕ್ಟ್ ಮಾಡಕ್ ಬರಲ್ಲ, ನಂದು ಇದೇ ಪ್ರಾಬ್ಲಮ್. ನಾನು ಆಕ್ಚುಲಿ ಟ್ರೈ ಮಾಡ್ತಾ ಇದೀನಿ ಲವ್ ಸ್ಟೋರಿ ಬಗ್ಗೆ ಸೀರೀಸ್ ಮಾಡ್ಬೇಕು ಅಂತ. ಅದ್ರಲ್ಲಿ ಆಕ್ಟ್ ಮಾಡಕ್ ಬರಲ್ಲ, ನನಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಟ್ರೈ ಮಾಡ್ತೀನಿ, ನಿಜವಾಗ್ಲೂ ಟ್ರೈ ಮಾಡ್ತೀನಿ. ಅದೊಂದು ಟ್ರೈ ಮಾಡಿಲ್ಲ, ನನಗೆ ಯುನೀಕ್ ಕಂಟೆಂಟ್ ಅದನ್ನ ಮಾಡ್ತೀನಿ 100%, ಓಕೆನಾ? ದಿವ್ಯಾ ಅಶೋಕ್ 123 ಅವ್ರು ಹೇಳಿದರೆ, ನೀವ್ ಏನ್ ಓದಿದಿರ, ನಿಮ್ಗೆ ಏಜ್ ಎಷ್ಟು? ಅಯ್ಯೋ, ನನ್ನ ಏಜ್ ಕೇಳ್ಬಿಡಿ, ನೀವು ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ನನ್ನ ಏಜ್, ಆಯ್ತಾ? ನಾವು ಓದಿರೋದು BCom. ಪ್ಲೀಸ್ ಬೇಜಾರಾಗ್ಬಿಡಿ, ನನ್ನ ಏಜ್ ಮಾತ್ರ ನಾನು ಹೇಳಲ್ಲ, ಆಯ್ತಾ? 3su18 ಅವ್ರು ಹೇಳಿದ್ರೆ, ಯು ಈಸ್ ಅ ರಿಯಲ್ ಅಮ್ಮ, ವಿ ವಾಂಟ್ ಟು ಸಿ ಯುವರ್ ರಿಯಲ್ ಮಾ, ಮೇಕ್ ಅ ವಿಡಿಯೋ ವಿತ್ ಹರ್ ಪ್ಲೀಸ್ ಅಂತ. ನಮ್ಮ ಅಮ್ಮ ಆಕ್ಚುಲಿ ಕ್ಯಾಮ್ರಾ ಮುಂದೆ ಎಲ್ಲ ಬರಲ್ಲ, ಅವ್ರಿಗೆ ಇಷ್ಟನೇ ಆಗಲ್ಲ ಕ್ಯಾಮ್ರಾ ಮುಂದೆ ಬರೋದು, ಆ ಥರ ಎಲ್ಲ ಇಷ್ಟ ಆಗಲ್ಲ. ಬಟ್ ನಮಗ್ ಸಪೋರ್ಟ್ ಮಾಡ್ತಾರೆ, ಮಾಡಿ ಅಂತ ಎಲ್ಲ. ಬಟ್ ಅವ್ರಿಗೆ ಸ್ವಲ್ಪ ಹೆಸಿಟೇಷನ್ ಜಾಸ್ತಿ. ಟ್ರೈ ಮಾಡ್ತೀನಿ ಫ್ಯೂಚರಲ್ಲಿ ಎಲ್ಲಾದ್ರೂ ನಮ್ಮಮ್ಮ ನನ್ನ ವಿಡಿಯೋಸ್ ಅಲ್ಲಿ ಅಥವಾ ನನ್ನ ವ್ಲಾಗ್ಸ್ ಅಲ್ಲಿ ಕರ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ, ಆಯ್ತಾ? ಗ್ಲೋರಿಯಾ 2022 ಹೇಳಿದ್ರೆ, ಕಂಗ್ರಾಚುಲೇಷನ್ ಫಾರ್ 50K ಇನ್ಸ್ಟಾ ಫ್ಯಾಮಿಲಿ ಪುಟ್ಟಿ. ಥ್ಯಾಂಕ್ ಯು ಸೋ ಮಚ್. ಶ್ರೀ su18 ಮತ್ತೆ ಸುಜಾತಾ BS ಅವರು ಕೇಳ್ತಾ ಇದಾರೆ, ಏನ್ ಓದ್ತಾ ಇದ್ದೀರಾ ಅಂತ. ಆಕ್ಚುಲಿ ನಾನು BCom ಮಾಡಿದೀನಿ, ನಾನು ಓದ್ತಾ ಇಲ್ಲ, ಮುಗ್ದಿದೆ, ವರ್ಕ್ ಮಾಡ್ತಾ ಇದ್ದೀನಿ ನಾನು. ಪ್ರೀತಿ ಅವ್ರು ಕೇಳಿದರೆ, ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಕಂಟೆಂಟ್, ವಾಟ್ ಈಸ್ ದಿ ರೀಸನ್ ಟು ಡೂ ದಿಸ್ ಆಫ್ ಕಂಟೆಂಟ್, ಆಲ್ ದಿ ಬೆಸ್ಟ್ ಅಂತ. ಆಕ್ಚುಲಿ ನಾನು ಇದಕ್ಕೆ ನಾನು ಆಗ್ಲೇ ಆನ್ಸರ್ ಮಾಡಿದೆ. ಸೊ ನನ್ನ ಆಕ್ಟಿಂಗ್ ನ ಪ್ರೊಜೆಕ್ಟ್ ಮಾಡಕ್ಕೆ ನಂಗೊಂದು ವೇದಿಕೆ ಬೇಕಿತ್ತು. ಸೊ ಆ ವೇದಿಕೆ ನಂಗೆ ಇನ್ಸ್ಟಾಗ್ರಾಮ್ ಆಗಿ ಸಿಕ್ತು. ನಿಜವಾಗ್ಲೂ ನಾನು ಇನ್ಸ್ಟಾಗ್ರಾಮ್ ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಅನ್ನೋದೇ ನನ್ನ ಥಾಟ್ ಇವಾಗ್ಲೂ ಅಷ್ಟೇ. ಆಮೇಲೆ ಸ್ಮಾರ್ಟ್ ವರ್ಷ ಅವರು ಕೇಳಿದ್ರೆ, ಡೂ ಮೋರ್ ವಿಡಿಯೋಸ್ ಆಫ್ ಪುಟ್ಟಿ ಪ್ಲೀಸ್, ಐ ಲವ್ ದಿ ಕಂಟೆಂಟ್ ಅಲಾಟ್. ಥ್ಯಾಂಕ್ ಯು ಸೋ ಮಚ್, ನಾನು ಮಾಡ್ತೀನಿ, ಅದ್ರ ಮೇಲೆ ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಪೃಥ್ವಿ ಹೆಗ್ಡೆ ಮುರೋಳ್ಳಿ ಅವರು ಕೇಳಿದರೆ, ಯು ಆರ್ ಜಸ್ಟ್ ಅವೇ ಸಮ್, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ವಿಡಿಯೋಸ್ ಮಾಡಿ, ತುಂಬಾ ಚೆನ್ನಾಗಿ ಮಾಡ್ತೀರಾ, ಐ ಲವ್ ಇಟ್ ಅಂತ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ನಾನು ಇನ್ನೂ ಜಾಸ್ತಿ ವಿಡಿಯೋಸ್ನ ಮಾಡೋ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಶೋ ನಾಟ್ ಪಿಂಕ್ 175 ಅವರು ಕೇಳಿದರೆ, ನಿಮ್ಮ ನಿಜವಾದ ಹೆಸರೇನು? ನನ್ನ ನಿಜವಾದ ಹೆಸರು ವರ್ಷಿಣಿ. ನರ್ಮದಾ KL ಅವ್ರು ಕೇಳಿದರೆ, ನೀವು ಏನ್ ಮಾಡ್ಕೊಂಡಿರೋದು? ಈ ಪುಟ್ಟಿ ಚೈಲ್ಡ್ಹುಡ್ ಕಾನ್ಸೆಪ್ಟ್ ಹೇಗೆ ಸ್ಟಾರ್ಟ್ ಆಯ್ತು? ಇನ್ಸ್ಪಿರೇಷನ್ ಯಾರು ಅಂತ. ಕಂಟೆಂಟ್ ಕ್ರಿಯೇಷನ್ಗೆ ಇನ್ಸ್ಪಿರೇಷನ್ ಅನ್ನೋದು ಯಾರು ಇಲ್ಲ, ಬಟ್ ಪುಟ್ಟಿ ಕ್ಯಾರೆಕ್ಟರ್ ಚೈಲ್ಡ್ಹುಡ್ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡಕ್ಕೆ ಇನ್ಸ್ಪೈರ್ ಆಗಿದೆ ನನ್ನ ಓನ್ ಸ್ಟೋರಿ. ಅದಕ್ಕೋಸ್ಕರನೇ ನಾನು ಅದನ್ನ ಸ್ಟಾರ್ಟ್ ಮಾಡಿ ಈ ಪುಟ್ಟಿನ ನೀಟಾಗಿ ಪ್ರೊಜೆಕ್ಟ್ ಮಾಡಬೇಕು ಸ್ಕ್ರೀನ್ ಮೇಲೆ ಅನ್ನೋ ಥಾಟ್ ಬಂದಿದ್ರಿಂದ ನನ್ನ ಮೇಲೆ ನಾನೇ ಕತೆಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ನಿಜವಾದ ಕತೆ, ಕೆಲವೊಂದು ಸುಳ್ಳು. ಖಾವಾನ SB1434 ಅವ್ರು ಕೇಳಿದ್ದಾರೆ, ಪುಟ್ಟಿ ತುಂಬಾ ಚಂದ ಇದ್ದಾಳೆ, ಅವಳು ಹೊಡಿಬೇಡಿ ಜಾಸ್ತಿ, ಅವಳಿಗೆ ಹೊಡೆದ್ರೆ ನಾನೇ ನಮ್ಮ ಅಮ್ಮ ಹೊಡೆದಿದ್ ನೆನಪಾಗುತ್ತೆ. ಖಂಡಿತ ಕಡಿಮೆ ಮಾಡಿದೀನಿ, ಆಯ್ತಾ? ನೆಕ್ಸ್ಟ್ ಇಂದ ಇನ್ನೂ ಕಡಿಮೆ ಮಾಡ್ತೀನಿ, ಆಯ್ತಾ? ಇಟ್ಸ್ ಮೀ ರಶು 9535 50K ಸೆಲೆಬ್ರೇಷನ್ ಜೋರು, ಮತ್ತೆ ನೀವು ಚಂದ ವಿಡಿಯೋಸ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸುಧಾ S3163 ಅವ್ರು ಕೇಳಿದ್ರೆ, ಯುವರ್ ಫೇವ್ರೆಟ್ ಸಾಂಗ್? ಅದೇ ಇದು ರಾಮ ಮಂದಿರ ನೀ ರಾಮಚಂದಿರ ಅದೊಂದು, ಆಮೇಲೆ ಇದು ಬಾನಿಗೊಂದು ಎಲ್ಲಿದೆ ಆ ಸಾಂಗ್, ಮತ್ತೆ ಆಕಾಶ ದೀಪವನಿ, ಅದ್ 3 ಫೇವ್ರೆಟ್ ಸಾಂಗ್. ಮತ್ತೆ ರೈಟ್ ನೌ ನಾ ಅದೊಂದು ಫೇವ್ರೆಟ್ ಸಾಂಗ್. 4 ಫೇವ್ರೆಟ್ ಸಾಂಗ್ ನಂಗಿದೆ. ನಂಗೆ ಈ ಹೆಸರು ಓದಕ್ ಬರ್ತಾ ಇಲ್ಲ, ಆಕ್ಚುಲಿ ನಿಜವಾಗ್ಲೂ ಹೆಸರು ಓದಕ್ ಬರ್ತಾ ಇಲ್ಲ. ಬಟ್ ಆದ್ರೂ ಅವರು ಪಾಪ ಕಳ್ಸಿರೋದನ್ನ ಓದ್ತೀನಿ. ನನಗೆ ನಿಮ್ ಕಂಟೆಂಟ್ ತುಂಬಾ ಇಷ್ಟ ಆಗುತ್ತೆ ಮ್ಯಾಮ್. ನಾನ್ ಬೇಜಾರಲ್ಲಿ ಇದ್ರೆ ನಿಮ್ದೊಂದು ವಿಡಿಯೋಸ್ನ ನೋಡಿ ಫುಲ್ ಖುಷಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಪದಗಳೇ ಇಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ಸೊ ನೀವು ಬೇಜಾರಾಗಿದ್ದಾಗ ನನ್ನ ಕಂಟೆಂಟ್ನ ನೋಡಿ ಖುಷಿ ಆಗ್ತೀರಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ನನ್ನ ಲೈಫಲ್ಲಿ ಅಂತ ನಂಗನ್ಸುತ್ತೆ. ಸೊ ಒಬ್ರು
ಬೇಜಾರ್ನ ಹೋಗೋಕೆ ನನ್ನ ಕಂಟೆಂಟ್ಸ್ನ ನೋಡ್ತಾರೆ, ನಾನು ಮಾತಾಡಿರೋದನ್ನ ಕೇಳ್ತಾರೆ ಅಂದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಗ್ಲೋರಿಯಾ 2022 ಅವ್ರು ಹೇಳಿದ್ದಾರೆ, ನಿಮ್ಮ ಕಂಟೆಂಟ್ಸ್ ನನಗೆ ತುಂಬಾ ಇಷ್ಟ. ದಟ್ ಹೋಗೇ ಬಾರೆ ಕೊಡ್ಸೆ ದೋಸ್ ವರ್ಡ್ಸ್ ಆರ್ ಆಲ್ವೇಸ್ ಮೈ ಫೇವರೆಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.